ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಹೋಮ ಹವನ ಮಾಡುವುದರಿಂದ ಏನೆಲ್ಲ ಆಗುತ್ತೆ ಗೊತ್ತಾ? ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಅಥವಾ ಶುಭ ಕಾರ್ಯದ ಸಮಯದಲ್ಲಿ ಹೋಮ ಹವನವನ್ನು ನಡೆಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ನಡೆಸಲಾಗುವ ಹೋಮ ಅಥವಾ ಹವನ ಎಂದರೇನು ಗೊತ್ತಾ? ಈ ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಮ ಅಥವಾ ಹವನ ಮಾಡುವುದರ ಪ್ರಯೋಜನಗಳು ಏನು, ಹೋಮ ಹವನದ ಮಹತ್ವ ಏನು ಅಂತ ಹಿಂದೂ ಧರ್ಮದಲ್ಲಿ ಯಾವುದೇ ವಿಶೇಷ ಪೂಜೆ ಅಥವಾ ಶುಭ ಕಾರ್ಯದ ನಂತರ ಹೋಮ ಹವನವನ್ನು ಮಾಡುವ ಸಂಪ್ರದಾಯವಿದೆ. ಹವನ ಮಾಡಿದ ನಂತರವೇ ಪೂಜೆ ಪೂರ್ಣಗೊಂಡಿದೆ ಎಂದು ಪರಿಗಣಿಸಲಾಗುತ್ತದೆ. ಮಂತ್ರಗಳ ಪಠಣದ ಜೊತೆಗೆ ಅಗ್ನಿಗೆ ನೈವೇದ್ಯಗಳನ್ನು ಅರ್ಪಿಸುವುದರಿಂದ ಹವನ ಮಾಡುವ ಮನೆಯ ವಾತಾವರಣವು ಶುದ್ಧ ಮತ್ತು ಸಕಾರಾತ್ಮಕವಾಗಿರುತ್ತದೆ ಎಂದು ಹೇಳಲಾಗುತ್ತದೆ. ಅದು ಮನೆಯನ್ನು ಪವಿತ್ರಗೊಳಿಸುತ್ತದೆ. ಮಾನವ ದೇಹದ ರಚನೆಗೆ ಅವಶ್ಯಕವಾದ ಪಂಚಭೂತಗಳಲ್ಲಿ ಅಗ್ನಿಯೂ ಒಂದು. ಶುಭ ಕಾರ್ಯದಲ್ಲಿ ಅಥವಾ ಮದುವೆ ಪೂಜೆಗಳಲ್ಲಿ ಹೋಮ ಹವನವನ್ನು ಯಾಕೆ ಮಾಡುತ್ತಾರೆ ಎಂಬುದು ತಿಳ್ಕೊಳ್ಳೋಣ. ಇವಾಗ ಹೋಮ ಹವನ ಎಂದರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಸೂರ್ಯ ದೇವನನ್ನು ಕಣ್ಣಿಗೆ ಕಾಣುವ ದೇವರು ಎಂದು ಕರೆಯಲಾಗುತ್ತದೆ. ಬೆಂಕಿ ಮತ್ತು ಉರಿಯುವ ಎಲ್ಲ ರೀತಿಯ ಜ್ವಾಲೆಯ ಅಂಶಗಳನ್ನು ಸೂರ್ಯನ ಶಕ್ತಿಯ ಸೂಚಕವೆಂದು ಪರಿಗಣಿಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಶುದ್ಧೀಕರಣದ ಸಂಕೇತವಾಗಿ ಆಚರಿಸಲಾಗುವ ಹೋಮ ಹವನಗಳು ನಿನ್ನೆ ಅಥವಾ ಮೊನ್ನೆಯ ಆಚರಣವಲ್ಲ. ಇದು ಪುರಾಣ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಆಚರಣೆಯಾಗಿದೆ. ಅಗ್ನಿದೇವನಿಗೆ ನಾವು ಏನನ್ನೇ ಅರ್ಪಿಸಿದರೂ ಅದು ನೇರವಾಗಿ ಸೂರ್ಯದೇವನನ್ನು ತಲುಪುತ್ತದೆ ಎನ್ನುವ ನಂಬಿಕೆ ಹಿಂದೂ ಧರ್ಮದಲ್ಲಿದೆ. ನಾವು ಮಂತ್ರಗಳನ್ನು ಪಠಿಸುತ್ತಾ ತುಪ್ಪ, ಅಕ್ಕಿ, ಒಣಹಣ್ಣುಗಳು, ಜೇನುತುಪ್ಪ ಮತ್ತು ಕಟ್ಟಿಗೆಯನ್ನು ಬೆಂಕಿಯಲ್ಲಿ ಅರ್ಪಿಸಿದಾಗ ಈ ಪ್ರಕ್ರಿಯೆಯನ್ನು ಹವನ ಎಂದು ಕರೆಯಲಾಗುತ್ತದೆ. ಈ ಆಚರಣೆಯನ್ನು ಮಾಡಲು ನಾವು ಹವನ ಕುಂಡವನ್ನು ಬಳಸುತ್ತೇವೆ. ಹವನವು ಕೇವಲ ಒಂದು ಆಚರಣೆಯಲ್ಲ, ಬದಲಾಗಿ ವಿಶ್ವವನ್ನು ನಡೆಸುವ ಎಲ್ಲ ಶಕ್ತಿಗಳಿಗೆ ಧನ್ಯವಾದ ಹೇಳುವ ಮಾಧ್ಯಮವಾಗಿದೆ ಎಂದು ವಿದ್ವಾಂಸರು ಹೇಳುತ್ತಾರೆ. ಹವನ ಮಾಡಿದ ನಂತರ ಜನರು ತಮ್ಮ ಮನಸ್ಸಿನಲ್ಲಿ ಶುದ್ಧತೆಯ ಭಾವನೆಯನ್ನು ಅನುಭವಿಸುತ್ತಾರೆ ಮತ್ತು ಅವರ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಅನುಭವಿಸುತ್ತಾರೆ. ಮನೆಯ ವಾತಾವರಣ ಶುದ್ಧಿ ಆಗುತ್ತದೆ. ಅಂದರೆ ಮನೆಯಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಹೋಮ ಹವನ ಮಾಡುವುದರಿಂದ ಅದು ನಮ್ಮ ಮನೆಯಲ್ಲಿನ ಗಾಳಿಯನ್ನು ಹಾಗೂ ಸುತ್ತಮುತ್ತಲಿನ ಪರಿಸರವನ್ನು ಶುದ್ಧಗೊಳಿಸುತ್ತದೆ. ಇದರ ಪರಿಣಾಮದಿಂದಾಗಿ ಮನುಷ್ಯನ ದೇಹ ಮತ್ತು ಮನಸ್ಸಲ್ಲಿನ ಕಲ್ಮಶಗಳು, ಕೆಟ್ಟ ಗಾಳಿಗಳು ಶುದ್ಧವಾಗುತ್ತದೆ. ಹೋಮ ಹವನ ಮಾಡುವುದರಿಂದ ನಮ್ಮ ಸುತ್ತಮುತ್ತಲಿನ ದುಷ್ಟ ಹಾಗೂ ನಕಾರಾತ್ಮಕ ಶಕ್ತಿಗಳು ದೂರ ಹೋಗುತ್ತದೆ ಎನ್ನುವ ನಂಬಿಕೆ. ನಕಾರಾತ್ಮಕ ಆಲೋಚನೆಗಳಿಂದ ಮುಕ್ತಿ. ಮನೆಯಲ್ಲಿ ಆಗಾಗ್ಗೆ ಹೋಮ ಹವನ ಮಾಡುವುದರಿಂದ ನಿಮ್ಮ ಮನಸ್ಸು ಒಂದು ವಿಚಾರದ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ಮನಸ್ಸಿನಲ್ಲಿನ ಎಲ್ಲ ರೀತಿಯಾದ ನಕಾರಾತ್ಮಕ ಆಲೋಚನೆಗಳು ಬೆಂಕಿಯಲ್ಲಿ ಆಹುತಿಯಾಗುತ್ತದೆ ಮತ್ತು ನೀವು ನಕಾರಾತ್ಮಕ ಆಲೋಚನೆಗಳಿಂದ ಮುಕ್ತರಾಗುತ್ತೀರಿ. ಏಕೆಂದರೆ ಹೋಮ ಹವನ ಮಾಡುವಾಗ ಸಂಸ್ಕೃತದ ದೈವಿಕ ಮಂತ್ರಗಳನ್ನು ನಿರಂತರವಾಗಿ ಪಠಿಸುವುದರಿಂದ ಮನಸ್ಸು ಕೂಡ ಶುದ್ಧವಾಗಿರುತ್ತದೆ. ಕೌಟುಂಬಿಕ ಶಾಂತಿ, ಪ್ರೀತಿ ಹೆಚ್ಚಾಗುತ್ತದೆ. ಹೋಮ ಹವನ ಮಾಡುವಾಗ ಕುಟುಂಬದ ಎಲ್ಲ ಸದಸ್ಯರು ಜೊತೆಯಾಗಿ ಸೇರುತ್ತಾರೆ. ಇಲ್ಲಿ ಕುಟುಂಬದ ಸದಸ್ಯರು ಮಾತ್ರವಲ್ಲ, ಬಂಧು ಮಿತ್ರರು, ಸಹಚರರು ಕೂಡ ಸೇರುತ್ತಾರೆ. ಇದರಿಂದ ಪರಸ್ಪರ ಪ್ರೀತಿ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಬಹುದು. ಕೌಟುಂಬಿಕ ಮತ್ತು ಸಾಮಾಜಿಕ ಐಕ್ಯತೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಹೋಮ ಹವನವನ್ನು ಮಾಡುವುದು ಮುಖ್ಯವಾಗಿರುತ್ತದೆ. ಹವನದ ಸಮಯದಲ್ಲಿ ಕುಟುಂಬದ ಸದಸ್ಯರೆಲ್ಲ ಒಟ್ಟಾಗಿ ಸೇರಿ ಅಗ್ನಿದೇವನಿಗೆ ಆಹುತಿಯನ್ನು ಅರ್ಪಿಸುತ್ತಾರೆ. ಯಶಸ್ಸು ಕೂಡ ದೊರೆಯುತ್ತದೆ. ಮನೆಯಲ್ಲಿ ವಾಡಿಸುವ ಜನರ ಮನಸ್ಸು ಮತ್ತು ಮನೆಯ ಪರಿಸರ ಶುದ್ಧವಾಗಿದ್ದಾಗ ಯಶಸ್ಸು ಮತ್ತು ಸಂತೋಷವು ಜೀವನದಲ್ಲಿ ಸ್ವಯಂಚಾಲಿತವಾಗಿ ಬರುತ್ತದೆ ಎಂದು ಹೇಳಲಾಗಿದೆ. ಅದೇ ರೀತಿ ಹವನ ಮಾಡುವುದರಿಂದ ಪರಿಸರ ಶುದ್ಧವಾಗಿರುತ್ತದೆ ಮತ್ತು ಅದರೊಂದಿಗೆ ವ್ಯಕ್ತಿಯ ಜೀವನದಲ್ಲಿ ಆರ್ಥಿಕ ಮತ್ತು ಕೌಟುಂಬಿಕ ಸಂತೋಷ ತುಂಬಿಕೊಳ್ಳುತ್ತದೆ ಎಂದು ಹೇಳಲಾಗಿದೆ.
ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.